ನನ್ನ ಪಾಪವನ್ನು ಪರಿಹಾರ ಮಾಡಲಿ ಅಂತಾರೆ. ನಾವು ಮಾಡಿದ ಪಾಪ ಪರಿಹಾರಕ್ಕೆ ಪರಮಾತ್ಮನ ಗುಣಕಥನಗಳ ಚಿಂತನೆಯೇ ದೊಡ್ಡ ಪರಿಹಾರ. ಎಷ್ಟು ಜನ್ಮಗಳಲ್ಲಿ ಏನೆಲ್ಲ ಪಾಪ ಮಾಡಿದ್ದೇವೋ, ಆದರೆ ಆ ಎಲ್ಲ ಜನ್ಮಗಳಲ್ಲಿ ಪಾಪ ಮಾತ್ರ ಮಾಡಿದ್ದೇವೆ, ಪರಿಹಾರ ಮಾಡಿಕೊಂಡೇ ಇಲ್ಲ. ನರಿ, ನಾಯಿ, ಕುರಿ, ಕೋಳಿ, ಕತ್ತೆ ಆಗಿ ಅನೇಕ ಪ್ರಾಣಿಗಳ ಜನ್ಮ ಬಂದಿತ್ತು. ಅಲ್ಲಿ ಕಣ್ಣಿತ್ತು, ಅಲ್ಲಿ ಕಿವಿ ಇತ್ತು, ಅಲ್ಲಿ ಎಲ್ಲ ಇತ್ತು, ಆದರೆ ದೇವರ ಸ್ಮರಣೆ ಮಾಡುವ ಯೋಗ ಮಾತ್ರ ಇಲ್ಲ. ಯಾಕಂದರೆ ದೇವರನ್ನು ಭಗವಂತ ಅಂತ ತಿಳಿಯುವ ಜ್ಞಾನ ಇಲ್ಲ. ಆದರೆ ಮಾನವ ಜನ್ಮ ದುರ್ಲಭಂ, ಅತ್ಯಂತ ದುರ್ಲಭವಾದ ಜನ್ಮ ಮಾನವ ಜನ್ಮ. ಅದರಲ್ಲಿಯೂ ಮರುತ ಅವತಾರಿಗಳಾದ ಮಧ್ವಾಚಾರ್ಯರ ಮನೆಯಲ್ಲಿ ಹುಟ್ಟಿ ತಾರತಮ್ಯಕ್ಕೆ ಅನುಗುಣವಾಗಿ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ಭಕ್ತಿ ಮಾಡುವ ಜನ್ಮ ತುಂಬ ದುರ್ಲಭವಾದದ್ದು. ದಾಸರಂತಾರೆ, ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ ಅಂತ. ಯಾರಿಗೂ ಗ್ಯಾರಂಟಿ ಇಲ್ಲ. ಇಂತಹ ಜನ್ಮ ಬಂದಾಗ ಯಮುನೆಯ ತೀರದಲ್ಲಿ ಗೋಪ ಬಾಲಕಿಯರೊಂದಿಗೆ ವಿಹಾರ ಮಾಡುವ ಆ ಪರಬ್ರಹ್ಮನನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ನಮ್ಮ ಎಲ್ಲ ಪಾಪಗಳನ್ನು ಆ ಪರಮಾತ್ಮ ಕ್ಷಮ ಮಾಡ್ತಾನಂತೆ.